ಎಲ್ಲ ತಾಲೂಕಿನ ಸಂಘಗಳು ಸದಸ್ಯರು ಭಾಗವಹಿಸಿ ಅವರೊಂದು 10 ದಿವಸ ಒಂದು ಇಟ್ಕೊಂಡಿರ್ತಾರೆ ಗಡುವು. ಆ ಗಡುವಿನಲ್ಲಿ ನೀವೇನಾದರೂ ಆಹ್ವಾನಿದ್ರೆ ಕೊಡಿ, ರಾಜ್ಯದ ಕಾರ್ಯಕಾರಿ ಸಮಿತಿ ಜನರಲ್ ಬಾಡಿ ತಗೊಂಡ್ಬರ್ತೀವಿ ಚರ್ಚೆಗೆ ಅಂತ. ಆವಾಗ ನೀವು ಯಾರಾದರೂ ಇಂಥ ವಿಷಯಗಳ ಬಗ್ಗೆ ಒಂದು ಪತ್ರ ಬರೆದು ರಾಜ್ಯಕ್ಕೆ ಸಲ ಬಂದರೆ ಜನರಲ್ ಬಾಡಿನಾಗ ಬರ್ತಾರ. ಅವಾಗ ಜನರಲ್ ಬಾಡಿನಾಗ ನೀವೆಲ್ಲರೂ ಪ್ರಶ್ನೆ ಮಾಡಿದಾಗ ಇಡೀ ರಾಜ್ಯದಲ್ಲಿ ಏನು 9,000ಕ್ಕೆ ಹೆಚ್ಚು ಸದಸ್ಯರಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇವತ್ತು ಡೆಸ್ಕಲ್ ಕೆಲಸ ಮಾಡೋರು, ಪತ್ರಿಕೆ ಕೆಲಸ ಮಾಡೋರು ಸಂಬಳ ಸಾಕಬೇಕು, ಅವ್ರಿಗೆ ಅಡ್ಮಿಷನ್ ಕಾರ್ಡ್ ಇದೆ. ಆದರೆ ಇವತ್ತು ಒಂದು ಅಡ್ಮಿಷನ್ ಕಾರ್ಡ್ ತಗೋಬೇಕಂದ್ರೆ ಸಂಜೀವನಿ ವಿಮೆ ಕೊಟ್ಟ ಮಾಡಿದ್ದಾರೆ ಸರ್ಕಾರ, ಅದಕ್ಕೊಂದು ಅಡ್ಮಿಷನ್ ಕಾರ್ಡ್ ಕೇಳ್ತಾರೆ. ಗ್ರಾಮೀಣ ಬಸ್ ಪಾಸ್ ಕೂಡ ಕೇಳ್ತಾರೆ. ಅದನ್ನ 2 ಸರಿ ಸಿಎಂ ಹತ್ರವಾಗಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಬದಲಾವಣೆ ಮಾಡಿದ್ರು ಕೂಡ ಆನ್ಲೈನ್ ಅರ್ಜಿ ಹಾಕೋತಾರೆ, ಆನ್ಲೈನ್ ಬಂದ್ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಬೇಕಾದ್ರೆ ನಾವು ಕೂಡ ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ನಾವೇನು ಅಹವಾಲು ಕೊಡ್ತೀವೋ ಆ ಅಹವಾಲುಗಳ ಜೊತೆಯಲ್ಲಿ ನಾವೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ನಾವು 210 ಸದಸ್ಯರು ಏನಿದ್ದೀವಿ ತಾಲೂಕಲ್ಲಿ, ಆ 210 ಜನ ಸದಸ್ಯರುಗಳು ಜಿಲ್ಲಾ ಮಟ್ಟದಲ್ಲಿ ಒಂದು ದಿವಸ ಒಂದು ಪ್ರತಿಭಟನೆ ಮಾಡಿ ಅವ್ರಿಗೊಂದು ಮನವಿ ಕೊಡಬೇಕು ಅಂದು ಮಾಡಿದಾಗ ಮಾತ್ರ ಅದು ಸರ್ಕಾರ ಮಟ್ಟಕ್ಕೆ ತಲುಪ್ತಾ ಇರ್ತದೆ. ಅದರಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಮಾಡಬೇಕು ಅಂತ ಮುಂದಿನ ಯೋಜನೆ ಆಗ್ತದೆ. ಅದು ಶೀಘ್ರವಾಗಿ ವಿಚಾರಣೆ ಮಾಡಬೇಕು ಅಂತ ಕೂಡ ಇದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲ ಜನರಲ್ ಬಾಡಿಗಳಿಗೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಇಂಥ ವಿಷಯ ಕೇಳಬೇಕಾಗ್ತದೆ. ಇದು ಜೊತೆಗೆ ನಾವು ಇವತ್ತು 78 ಜನ ಕಾರ್ಡು, ಅದರಲ್ಲಿ ಒಂದು 2-3 ಅರ್ಜುನ್ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಮುಂದಾಡು ವಿಜಯಪುರದವರು, ಅವರು ಮಾಜಿ ಪ್ರಧಾನ ಕಾರ್ಯದರ್ಶಿ, ಅವರು ನಾನು ಬೇಡ ಅಂತಂದ್ರು. ಆಗ 80 ಜನದಲ್ಲಿ 2 ಮಾತ್ರ ಕಾರ್ಡ್ ಕೊಟ್ಟಿಲ್ಲ. ಆ 2 ಅರ್ಜಿ ಕೊಟ್ಟಿದ್ದಕ್ಕೆ ಎಲ್ಲ 78 ಜನ ಸದಸ್ಯರಿಗೂ ಗೌರ್ಮೆಂಟ್ ತಾಲೂಕಿಗೆ 41 ಹೊಸಕೋಟೆ, 42 ದೊಡ್ಡಾಪುರ, 42 ನೆಲಮಂಗಲಿಗೆ ಇಷ್ಟು ಕಾರ್ಡ್ಗಳು ಈ ಬಾರಿ ನಾವು ಹಳೆಯ ಸದಸ್ಯರು ಕೊಟ್ಟಿರೋದು. ಯಾಕಂದ್ರೆ ನೀವು ಕೂಡ ಇನ್ ಟೈಮ್ಗೆ ಮುಂದಿನ ದಿನ ಕೊಡಬೇಕಾಗ್ತದೆ. ಆಮೇಲೆ ಯಾವುದೇ ಒಂದು ಸಭೆಗಳಿಗೆ ನಡೆದಾಗ ದಯವಿಟ್ಟು 10 ಸದಸ್ಯರು ನಮ್ಮ ಸಂಘ ನಾವೊಬ್ಬ ಸದಸ್ಯನಾಗಿ ನನ್ನ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮ ಅಂತ ಭಾಗವಹಿಸಬೇಕು. ಇನ್ ಟೈಮ್ ಬರಬೇಕು. ನಾವು ಇನ್ ಟೈಮ್ ಬರಿಲ್ಲ ಅಂದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ನಾವು 10:30 ಹಾಕಿರ್ತೀವಿ, ಒಂದು ಅರ್ಧ ಗಂಟೆ 11 ಗಂಟೆಗೆ ಬರಬೇಕು. 12 ಆದರೂ ಬರೀತಾ 1 ಗಂಟೆ. ಈ 1 ಗಂಟೆ ಸಮಯನ ನಾವು ಪಾಲನೆ ಮಾಡ್ತೀವಿ. ನಾವು ಬೇರೆ ಸಮಾರಂಭಗಳು ಬೇಗ ಮುಂಚೂಣಿನಾಗ ಹೋಗಿ ಒಂದು 1 ಅವರ್ ಮುಂಚೆ ಕಾಯ್ತಾ ಇರ್ತೀವಿ. ಆದರೆ ಅವರೆಲ್ಲ ಹೋದ್ಮೇಲೆ ಹೋಗ್ತೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಬರೋದೇ ಇಲ್ಲ. ದಯವಿಟ್ಟು ಈ ಥರ ಆಗಬಾರ್ದು ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಈ ಒಂದು ರಾಜ್ಯ ಅಧ್ಯಕ್ಷ ಹತ್ರ ಪತ್ರಿಕೆ ದಿನಾಚರಣೆ ಮಾಡಬೇಕಾದ್ರೆ ಜುಲೈ ತಿಂಗಳಾಗ ಎಲ್ಲ ಜಿಲ್ಲೆಗಳು ತಾಲೂಕುಗಳು ಮಾಡ್ತಾರೆ. ನಾನೆಲ್ಲ ಸುರೇಶ್ ಒಂದು ನಿಮಿಷ ನಾನು ಹೋಗ್ಬೇಕಾಗ್ತದ. ಆಗಸ್ಟಲ್ಲಿ ಮಾಡಿ ಖಂಡಿತ ಬರ್ತೀವಿ ಅಂತ ರಾಜ್ಯದಲ್ಲಿ ಹೇಳಿದ್ದಾರೆ. ಆಮೇಲೆ ಸಣ್ಣ ಪುಟ್ಟರು ಇರ್ತಾವೆ. ಆಮೇಲೆ ಯಾರಾದ್ರೂ ತೊಪ್ಪುಗಳು ಏನಾದರೂ ಕಾಲಿನಲ್ಲಿ ಆಗಿದ್ರೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಮಾಡಿ ಕಳಿಸಿರ್ತೀವಿ. ಅವರಲ್ಲಿ BLR ನಂಬರ್ ತಗೊಂಡ್ರೆ ಆ ಹಳೇದೇನು ಬರ್ತದೆ ಅದನ್ನೇ ಹಾಕಿ ಕಳಿಸ್ಬೇಕು. ಇದು ಅಲ್ಲಿ ಸಮಸ್ಯೆ ಆಗ್ತಿರೋದು. ನಾನು ಕೂಡ ಲೊಕೇಶನ್ ಹತ್ರ ಮಾತಾಡಿದ್ವಿ. ಅದರ ತೊಪ್ಪುಗಳು ಮತ್ತು ಫೋಟೋಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮುಂದೆ ಬದಲಾವಣೆಗೆ ಅದನ್ನ ಮತ್ತು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅಷ್ಟು ಒಳಗಡೆ ಏನಾದರೂ ಒಂದು ಸಲಹೆಗಳು ಅಭಿವೃದ್ಧಿಗೆ ಇಲ್ಲ ಇದೇ ತಿಂಗಳಲ್ಲಿ ಅದು ನಾವು 3-4 ದಿವಸದಲ್ಲಿ ಒಂದು ಸಭೆ ಕಟ್ಕೊಳ್ತೀವಿ. ಆ ಸಭೆನ ತೀರ್ಮಾನ ಮಾಡ್ತೀವಿ. ಆಮೇಲೆ ಇನ್ ಟೈಮ್ಗೆ ಸಮಾರಂಭಗಳು ಬಂದರೆ ಅದು ನಮ್ಮ ಪದ್ಧತಿಯಾಗಿ ಏನಾದರೂ ಬೇರೆ ಹತ್ರ ಕೇಳೋದಕ್ಕೆ ಗೌರವ ಇರ್ತದೆ. ಏನೋ ಕೊಡ್ಕೊಳ್ಳೋಕೆ ಒಂದು ಸಂಘಕ್ಕೆ ಕೊಡ್ಕೊಳ್ಳೋಕೆ ಒಂದು ಇದರ ಅವಕಾಶ ಇರ್ತದೆ ಅಂತ ಹೇಳ್ತಾ ಇವತ್ತು ಕಲ್ಪನೆ ಈಗ ಜಾಸ್ಕೊಡ್ಬೇಕು ಅಂತ 60 ಜನ ಕೇಳಿದ್ವಿ. ಕಲ್ಪನೆ ಮಾಡಿಸಿದ್ದೆ. ಆದರೆ ಅವರು ಮಾಡಿಸಿದ್ದು ಕೊಡೋವಾಗ ಒಂದು 20 ಕಾರ್ಡ್ ಕಮ್ಮಿ ಇದ್ದಾವೆ. ನಮ್ಮ ಈ ತಾಲೂಕಿಗೆ ಒಂದು 14-13 ಕಡಿಮೆ ಇದ್ದಾವೆ. ಹೊಸಕೋಟೆಗೆ ಒಂದು 12 ಕಮ್ಮಿ ಇದ್ದಾವೆ. ಹಾಗಾಗಿ ಅವನ್ನ ಆರ್ಡರ್ ಕೊಟ್ಟಿದ್ದೀವಿ. ಇದು ನಾಳೆ ಸಾಯಂಕಾಲ ಕೊಡ್ತಾರೆ. ನಿಮ್ಮ ತಲುಪಿಸ್ತೀನಿ. ನಮ್ಮ ತಡವಾಗಿ ಬಂದಂಥ ನಮ್ಮ ಜಿಲ್ಲಾ ಕಾರ್ಯಕಾರಿ ಸದಸ್ಯರಾದಂಥ ಕೃಷ್ಣಮೂರ್ತಿ ಅವರು ಬಂದು ಕಾಲ್ ಪಡ್ಕೋಬೇಕು ಅಂತ ಹೇಳಿ ನಮ್ಮ ತಹಸೀಲ್ದಾರರು ಮತ್ತು ನಮ್ಮ PSB ಪ್ರಧಾನ ಕಾರ್ಯದರ್ಶಿಯಾದ ನರಸಿಂಹಣ್ಣವರು ಬಂದು ಅತಿಥಿಗಳಾಗಿ ತಮ್ಮೆಲ್ಲರಿಗೂ ಈ ಒಂದು ಸಂಘದ ವತಿಯಿಂದ ಸದಸ್ಯತ್ವ ಕಾರ್ಡ್ ವಿತರಣೆ ಮಾಡೋಕ್ಕೆ
ಅತಿಥಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ನಾನು ಮಾತು ವಿರಾಮ ಮಾಡ್ತೀನಿ.